ಪ್ರಪಂಚದ ಅತ್ಯಂತ ಎತ್ತರದ ಪೋಸ್ಟ್ ಆಫೀಸಿಗೆ ಬಂದು ಅಪ್ಪೋಣನ್ ಸ್ಟಿಕ್ಕರ್ನ ಅಂಟಿಸ್ಬಿಡೋಣ ಅಂತ ತೆಗ್ದಿದ್ದೀನಿ. ಸೊ ನೋಡಿ, ಇದೆ ನಾನು ಮಾಡಿಸಿದ ಸ್ಟಿಕ್ಕರು. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನಾನು ಬರ್ತಾ ವ್ಲಾಗಲ್ಲಿ ಇದನ್ನೇ ಹೈಯೆಸ್ಟ್ ವಿಲೇಜ್ ಅಂತ ಹೇಳ್ಬಿಟ್ಟಿದ್ದೀನಿ, ಕ್ಷಮಿಸ್ಕೊಂಬಿಡಿ. ಇದು ಹೈಯೆಸ್ಟ್ ವಿಲೇಜ್ ಅಲ್ಲ, ಇದು ಲಾಂಜಾ ಅಂತ ಅಷ್ಟೇ. ಬುದ್ಧ ಸ್ಟ್ಯಾಚು ಇರೋಂಥ ಲಾಂಜಾ ಊರು. ನಾ ಈಗ ನೆಕ್ಸ್ಟು ಹಿಕ್ಕಿಮ್ಗೆ ಹೋಗಿ ಅದಾದಮೇಲೆ ಪೋಸ್ಟ್ ಆಫೀಸ್ ಮುಗಿಸ್ಕೊಂಡು ಅದಾದಮೇಲೆ ಹೈಯೆಸ್ಟ್ ವಿಲೇಜ್ಗೆ ಹೋಗೋದು. ಸೊ ಬನ್ನಿ ಈಗ ಹೊರಡುವ. ನೋಡಿ, ಇಲ್ಲಿ ಎಲ್ಲ ಮಂಜುಗಡ್ಡೆನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಲ್ಲಿ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ರಿಯಲ್ಲಾಗಿ ಮಂಜುಗಡ್ಡೆ ನೋಡ್ತಾ ಇರೋದು ಇಲ್ಲೇ. ಯಾಕೇಳಿ ಒಳ್ಳೆ ಹಾಲು ಬಂದಂಗೆ ಬರ್ತಾ ಇದೆ ನೋಡಿ ಎಲ್ಲ ಕಡೆನೂ. ಓಹೋ ನಿಜವಾದ ಹಿಮಾಲಯ ಪರ್ವತಕ್ಕೆ ಈಗ ಬಂದಿದ್ದೀವಿ ಅನ್ನೋ ಫೀಲ್ ಆಗ್ತಿದೆ. ಅದು ನೋಡಿ, ಅದು ಕ್ರೀಮ್ ಇದ್ದಂಗೆ ಇದೆಯಲ್ಲ, ಹಾಲಿನ ನೊರೆ ನೋಡ್ದಂಗೆ ಐತೆ ಅಲ್ಲ. ಇಲ್ಲಿ ಹಿಮಜಿಂಕೆಗಳಿದಾವಂತೆ, ನೋಡೋಣ ಇನ್ ಕೇಸ್ ನಮ್ಮ ಪುಣ್ಯಕ್ಕೆ ಏನಾದ್ರು ಸಿಕ್ತು ಅಂತಂದರೆ ಅದನ್ನು ನೋಡ್ಕೊಂಡು ಹೋಗ್ಬೋದು. ವಾ ಇದು ಮಜಾ ಅಂದರೆ ಅಲ್ಲ. ಸಣ್ಣ ಸ್ಕ್ವೇರ್ ಗಾತ್ರದಲ್ಲಿ ಒಂದು ಸಣ್ಣ ಕೆರೆ ಮಾಡಿದ್ದಾರೆ. ಅದರಲ್ಲಿ ಈ ಮಂಜುಗೆಡ್ಡೆ ಕರಗಿದ ನೀರೆಲ್ಲ ಆ ಕಡೆಗೆ ಹೋಗ್ತಾ ಇದೆ. ವಾವ್, ಹೋಗಿ ಅಲ್ಲಿಗೆ ತುಂಬ್ಕೋತೈತೆ. ಸೂಪರ್ ಅಲ್ಲ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಸಲಹಿದೆ. ಲಾ 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 ಲಾ. ಆಹಾ, ಇದರಲ್ಲಿ ಎಷ್ಟು ತಂಪಾಗ್ತಿದೆ ಅಂತಂದರೆ, ನನ್ನ ಹತ್ರ ಒಂದು ಸ್ಟಿಕ್ಕರ್ ಇದೆ ಅಪ್ಪೋಣಂದು, ಅದನ್ನು ಈಗ ಗಾಡಿಗೆ ಅಂಟಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಮುಂದೆ ಒಂದು ಒಳ್ಳೆ ಪ್ಲೇಸಲ್ಲಿ ಆ ಸ್ಟಿಕ್ಕರ್ನ ಸ್ಟಿಕ್ ಮಾಡ್ತೀನಿ. ಇವಾಗ ಅಪ್ಪೋಣನ್ ಸ್ಟಿಕ್ಕರ್ನ ಅಂಟಿಸ್ಬಿಡೋಣ ಅಂತ ತೆಗ್ದಿದ್ದೀನಿ. ಸೊ ಬನ್ನಿ ಇವಾಗ ಅಪ್ಪೋಣನ್ ಸ್ಟಿಕ್ಕರ್ನ ಹಾಕೋಣ. ಸೊ ನೋಡಿ, ಇದೆ ನಾನು ಮಾಡಿಸಿದ ಸ್ಟಿಕ್ಕರು. ನಗುವಿನ ಸರದಾರ, ಸರಳತೆಯ ಸಾಹುಕಾರ. ಸೊ ಈ ಜಾಗದಲ್ಲಿ ಬರೋ ಥರ. ಸೊ ಅನ್ಸೋಣ, ಬನ್ನಿ. ಸರಿ ಅಲ್ಲ? ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ರಾಜಿಸು ರಾಜರತ್ನನು ಆಡಿಸಿ ನೋಡು, ಬೆಳೆಸಿ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಯಾವನಾದ್ರೂ ಈ ಬೆಟ್ಟಕ್ಕೆಲ್ಲ ಕಡ್ಡಿ ಚುಚ್ಚು ಕೈ ಕೊಟ್ರೆ ಚಿಕ್ಕೊಂಡ್ ನಿಂತ್ಕೊಂಡ್ಬಿಡ್ತೀರಪ್ಪ. ಎಷ್ಟೊಂದು ಐಸ್ ಕ್ಯಾಂಡಿ ಬೇಸ್ ಮಾಡಿದ್ರೆ ಕರಗುತ್ತೆ. ಶಡು ನಿಮ್ಗೆ. ಓಕೆ, ಮುಗೀತು. ಇವಾಗ ಬನ್ನಿ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡು ಇಲ್ಲಿಂದ ಹೊರಟ್ಬಿಡೋಣ. A few moments later. ಅಯ್ಯಪ್ಪ, ಇಷ್ಟೊತ್ತು ಇಲ್ಲಿ ಫೋಟೋ ಹೊಡ್ಕೊಂಡಿದ್ದು, ರೀಲ್ಸ್ ಮಾಡಿದ್ದು ಎಲ್ಲ ಮುಗೀತು. ಹೈ ಆಲ್ಟಿಟ್ಯೂಡಲ್ಲಿ ಇರೋದ್ರಿಂದ ಒಂದೊಂದ್ಸಲ ಸ್ಟಾರ್ಟ್ ಆಗಲ್ಲ ಗಾಡಿ, ಒಂದು ಸ್ವಲ್ಪ ಹಿಂಸೆ ಕೊಡುತ್ತೆ. ಬಾಸ್ದು ಹೆಂಗೋ ಅಂತೂ ಇಂತೂ ಫೋಟೋನ ಹಾಕ್ಬಿಟ್ಟೆ. ಆರಾಮಾಗಿ ಯಾವಾಗಲೂ ನೋಡ್ತಾ ಹೋಗ್ಬೋದು ಅವಾಗ. ಏನೈತೆ ಗೊತ್ತಾ, ಜುಮ್ ಅಂತೈತೆ. ಇಲ್ಲೇ ಹಿಂಗೆ ಅಂದರೆ ಇನ್ನು ಲಡಾಖಲ್ಲೆಲ್ಲ ಏನು ಕತೆ, ಅದು ಸಿಕ್ಕಾಪಟ್ಟೆ ಇರುತ್ತೆ. ಅಪ್ಪ, ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಮಾತ್ರ. ಒಂದು ತಿಂಗಳು ಸ್ವರ್ಗದಲ್ಲಿ ಬಂದಂಗೆ. ಸೊ ಬನ್ನಿ ಎಲ್ಲ ಎಂಜಾಯ್ ಮಾಡೋಣ. ನಮ್ಮ KKFಗೂ ಸಹಿತ ಎಂಜಾಯ್ಮೆಂಟ್ನ ಕೊಡುವ. ಅಲ್ಲಿ ಎಷ್ಟು ಸಖತ್ತಾಗಿದ್ದಾವೆ, ಫುಲ್ಲು ರೋಮ.
ಅದೇ ರೀತಿ ಹಿಮ ಜಿಂಕಿನೂ ಸಿಕ್ಬಿಡ್ಲಪ್ಪ ನೋಡೋಕ್ಕೆ. ದೇವರೇ ದಯವಿಟ್ಟು ತೋರಿಸ್ಬಿಡಪ್ಪ, ಒಂದೇ ಒಂದು ಹಿಮ ಕರಡಿ ನೋಡ್ಕೊಟ್ಟೋಯ್ತೀವಿ. ಸಿಕ್ಕಿಂ ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಸೊ ಒಂದು ಸ್ಟ್ರೆಚ್ ನೋಡ್ಕೊಂಬಿಡಿ ಎಷ್ಟು ಚೆನ್ನಾಗಿದೆ ಅಂತ. ಹಿಮಾಲಯ ಪರ್ವತ ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ಸ್ಟ್ರೆಚ್ಚು. ಸೊ ಇವ್ರು ನೀರು ಕುಡಿಯೋದಲ್ಲ, ಈ ಹಿಮ ಇದೆಯಲ್ಲ ಆ ಹಿಮನೇ ಕರಗಿಸ್ಬಿಟ್ಟು ಬಿಸಿ ಮಾಡ್ಕೊಂಡು ನೀರು ಕುಡಿತಾರೆ ಇವರು. ಸೊ ಅದೇ ಫ್ರೆಶ್ ವಾಟ್ರು ಅಂತ ಅವ್ರು ನಂಬ್ತಾರೆ. ನಂಬೋದೇನೋ, ಆ್ಯಕ್ಚುಲಿ ನಾವು ಕುಡಿದ್ವಿ, ಸಖತ್ತಾಗಿದೆ ನೀರು ಅದದ್ದು, ಒಳ್ಳೆ ಫ್ರೆಶ್ಶು. ಇಲ್ಲೆಲ್ಲ ಇನ್ನೇನು ಪಾಪ ಅವ್ರಿಗೆ ಹೈ ಆಲ್ಟಿಟ್ಯೂಡಲ್ಲಿ ಇರೋದ್ರಿಂದ ನೀರು ಸಿಗೋಲ್ಲ. ಸೊ ಹಂಗಾಗಿ ಅದನ್ನೇ ಕರಗಿಸಿ ಆರಾಮಾಗಿ ನೀರು ಮಾಡಿಕೊಡ್ಕೊತಾರೆ. ಸೊ ನಮ್ಮ ಕಡೆ ಎಲ್ಲ ಈ ಆಂಕಲ್ ಮಳೆ ಹುಯ್ತು ಅಂತಂದರೆ, ಆಲಿಕಲ್ ಮಳೆ ಹುಯ್ಯುತ್ತಲ್ಲ, ಆವಾಗ ಅದನ್ನು ಶೇಖರಣೆ ಮಾಡಿ ಇಟ್ಕೊತಾರೆ ಒಂದು ಡಬ್ಬಿಯಲ್ಲಿ. ತುಂಬ ಒಳ್ಳೆಯದು ಇದು, ಔಷಧಿಗಳಿಗೆಲ್ಲ ಆಗುತ್ತೆ ಅಂತ. ಆ ರೀತಿ ಇದು ಕೂಡ ಒಂಥರ ಔಷಧೀಯ ಒಂದು ಶುದ್ಧವಾದ ನೀರು ಅಂತಲೇ ಸಹಿತ ಹೇಳ್ಬೋದಲ್ವಾ. ಸೊ ಹಂಗಾಗಿ ಇದೇ ನೀರನ್ನು ಇವರು ಬಳಸ್ತಾರೆ. ನಾವು ಸಹಿತ ಇಲ್ಲಿ ಬಂದಾಗ ಈ ನೀರನ್ನ ಆರಾಮಾಗಿ ಬಳಸ್ಬೋದು. ಆದರೆ ಬಿಸಿ ಮಾಡ್ಕೊಂಡು ಕುಡಿಬೇಕು, ತಣ್ಣಗೆ ಕುಡಿಯೋಕ್ಕಾಗಲ್ಲ. ಹಿಕ್ಕಿಂ ವಿಲೇಜು, ಇಲ್ಲಿರೋ ಪೋಸ್ಟ್ ಆಫೀಸೇ ಜಗತ್ತಿನ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಒಂದು ಪೋಸ್ಟ್ ಆಫೀಸ್ ಆಗಿರುತ್ತೆ ಇದು. ಸೊ ಅಲ್ಲಿಗೆ ನಾವೀಗ ಹೋಗ್ತಾ ಇದ್ದೀವಿ. ಸೊ ನೋಡಿ, ಜನ ಹುಲ್ಲುಗಳನ್ನೆಲ್ಲ ಮೊದಲೇ ತಯಾರಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನೋಡಿ ಎಷ್ಟು ಸಕ್ಕತ್ತಾಗಿ ಇಟ್ಕೊಂಡಿದ್ದಾರೆ ಎಲ್ಲನೂ ಸೇಫಾಗಿ ಅಲ್ಲ. ಅಲ್ಲಲ್ಲಿ ಮೇಲೆಲ್ಲ ಶೇಖರಣೆ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ತಾರಸಿನೂ ಮಣ್ಣಲ್ಲೇ ಕಟ್ಟಿದ್ದಾರೆ ಅಂತ ಇವರು ಅಲ್ವಾ. ಫುಲ್ ಮಣ್ಣಲ್ಲೇ ಮಾಡಿದ್ದಾರೆ ಅನಿಸುತ್ತೆ. ಸೊ ನಮ್ಮ ಪೋಸ್ಟ್ ಆಫೀಸ್ ಎಲ್ಲಿದೆ ಫಸ್ಟ್ ಅದನ್ನು ನೋಡೋಣ ಬನ್ನಿ. ಇಲ್ಲೇ ಹಾಗೆ ಅಭಿ घर में भेजेगा चिट्ठी, काट लीजिए, हाँ जो जा नहीं पाएगा ये देने से पहुंचा देता है. ठीक है. पोस्ट ऑफिस किधर है? नीचे में है. नीचे है. ओ ठीक है ठीक है यहाँ पे हम लोग फोटो खींच लिया बराबर से. ठीक है. ಸೊ ಬೈಕ್ನ ಇಲ್ಲಿ ಹಾಕ್ಬಿಟ್ಟು नहीं पहले काट लीजिए, यहाँ बैठ कर लिख लीजिए, लिख के जिसको भी देने से छोड़ देगा ಹಾಂ और वहाँ खुद आप डाल सकते हैं दोनों में. ಓಕೆ रास्ता में हमको वही जाने ಓಕೆ 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 ನೋಡಿ, ಇಲ್ಲಿ ಪೋಸ್ಟ್ ಕಾರ್ಡ್ ತಗೊಬೇಕು. ತಗೊಂಡು ಅದಾದಮೇಲೆ ನಮ್ಗೆ ಯಾವ ಅಡ್ರೆಸ್ ಸಿಗಬೇಕು ಆ ಅಡ್ರೆಸ್ಸಿಗೆ ಬರೆದು ಅಲ್ಲಿ ಕೆಳಗಡೆ ಇದೆಯಂತೆ ಪೋಸ್ಟ್ ಆಫೀಸು. ಸೊ ಅಲ್ಲಿಗೆ ಹೋಗಿ ಹಾಕಬೇಕು. ಬನ್ನಿ ಹೋಗಿ ಹಾಕೋಣ. ಭಯ್ಯ गाड़ी में क्या प्रॉब्लम हुआ था बोले? कुछ प्रॉब्लम नहीं. नहीं आप कल बोल रहे थे ना हाँ मतलब वो स्टैंड का प्रॉब्लम है ना, वो रेडी हुआ. वेल्डिंग हो गया. हाँ वेल्डिंग हो गया, रेडी करके आया, बस उतना ही. ಸೊ ಇವ್ರ ಅಂಕಲು ನನಗೆ ನೆನ್ನೆನೂ ಸಿಕ್ಕಿದ್ರು. ಸೊ ಹಂಗೆ ಮಾತಾಡಿಸ್ತಾ ಇದ್ದಾರೆ. ಇಲ್ಲೂ ಬಂದಿದ್ರು ಪಾಪ. ಹೋಗಿ ಪೋಸ್ಟ್ ಕಾರ್ಡ್ ಹಾಕ್ಬರೋಣ. ಪೋಸ್ಟ್ ಕಾರ್ಡಾ? ನಿಂದೆ ನಿನಗೆ ಯಾವ್ದು ಬೇಕು? ಓ ನಾವು ಸೆಲೆಕ್ಟ್ ಮಾಡೋದಾ? ಸೆಲೆಕ್ಟ್ ಮಾಡ್ಕೊ. ಓಕೆ. ಲಾಂಜಾ ವಿಲೇಜ್, ಹಿಕ್ಕಿಂ. ಹಾಂ ಕಳಿಸ್ತೀಯ ಅದು ಹೇಳು. ಒಂದು ಇರಿ ಫಸ್ಟ್ ಅದನ್ನು ಜ್ಞಾಪಕ ಮಾಡ್ಕೊತೀನಿ ಎಷ್ಟು ಅಂತ. ಟೋಟಲ್ ಇವಾಗ ನಾನು 5 ತಗೋತಾ ಇದ್ದೀನಿ. 5 ಕಳಿಸ್ಬೇಕು. ಹಂಗಾಗಿ ಒಂದಕ್ಕೆ 30 ರೂಪಾಯಿ. ಭಯ್ಯ 5 दे दो. एक काज़ा, हाँ एक लांजा, एक की मोनेस्ट्री और एक याक. हो गया ना 5? 15 150. हाँ दे देगा. 5 ಅಣ್ಣ ಅಮೌಂಟು. ಈಗ ಪ್ರಪಂಚದ ಅತ್ಯಂತ ಎತ್ತರದ ಪೋಸ್ಟ್ ಆಫೀಸಿಗೆ ಬಂದು ನನಗೆ ನನ್ನ ಜೀವನದಲ್ಲಿ ನನ್ನ ಈ ಮಟ್ಟದಕ್ಕೆ ಯಾರು ಒಂದು ತಿರುವನ್ನು ಕೊಟ್ಟಿದ್ರು ಅಂತ ಅಂದ್ಕೊಂಡಿದ್ನೋ. ಸೊ ಅವ್ರಿಗೆಲ್ಲರಿಗೂ ಒಂದು ಲೆಟ್ರನ್ನ ಬರೆದಿದ್ದೀನಿ. ಸೊ ಇದು ಅವ್ರಿಗೆ ಹೋಗಿ ತಲುಪಕ್ಕೆ ಇನ್ನೂ 5-6 ದಿನ ಆಗುತ್ತೆ. ಸೊ ನಾನು ಈ ಟ್ರಿಪ್ಪಲ್ಲಿ ಇರಬೇಕಾದ್ರೇ ಅವ್ರಿಗೋಗಿ ಸೇರುತ್ತೆ. ಸೊ ಇದೊಂಥರ ಫೀಲಿಂಗು ಚೆನ್ನಾಗೈತೆ ಒಂಥರ. ಯಾಕೆಂದರೆ ಇಷ್ಟು ದೂರ ಬಂದು ನಾವು ಇಲ್ಲಿಂದ ನಾನು ಹಿಂಗೆ ಬಂದಿದ್ದೀನಿ, ಅಲ್ಲಿಂದ ಬೈಕಲ್ಲಿ ಬಂದಿದ್ದೀನಿ, ಅಲ್ಲಿ ಬಂದು ಇದನ್ನು ಮಾಡಿದ್ದೀನಿ ಅಂತ ಹೇಳೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ. ಸೊ ಈಗ ಇದನ್ನು ಯಾರ್ಯಾರಿಗೆ ನನಗೆ ಬೇಕಾದವ್ರಿಗೆ ಸೇರಬೇಕು ಅದನ್ನು ಹೋಗಿ ಹಾಕ್ಬಿಟ್ಟು ಬರ್ತೀನಿ. ಸೊ ಬನ್ನಿ ಹೋಗುವ. ಸೊ ನೋಡಿ ಇದೆ ಈಗ ನೋಡಿ, ಅಲ್ಲಿ ಬಂದು ಅಲ್ಲಿ ಪತ್ರ ತಗೊಂಡು ಅಲ್ಲಿ ಬರೆದಾದ್ಮೇಲೆ ಇಲ್ಲಿ ಹೋಗಬೇಕು. ನೋಡಿ ಎಲ್ಲೆಲ್ಲಿ ಏನೇನಿದೆ ದೇವರೇ. ಸೊ ಇದು ಹಿಕ್ಕಿಂ ವಿಲೇಜು, ಹಿಕ್ಕಿಂ ಹಳ್ಳಿ. ಸೊ ಹಿಕ್ಕಿಂ ಹಳ್ಳಿದೇ ಪೋಸ್ಟ್ ಆಫೀಸ್ ಬಂದು ತುಂಬ ಇಡೀ ಪ್ರಪಂಚದಲ್ಲೇ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಪೋಸ್ಟ್ ಆಫೀಸ್ ಅಂತೆ. ಸೊ ಈಗ ಒಂದು ಸಲ ವಿಲೇಜ್ನ ನೋಡ್ಕೊಂಬಿಡಿ ಎಷ್ಟು ಚೆನ್ನಾಗಿದೆ. ಇದೊಂಥರ ಸಪ್ರೇಟ್ ಫೀಲಿಂಗ್ ಅಲ್ವಾ. ಸೊ ನೋಡಿ ಹಿಕ್ಕಿಂ ಪೋಸ್ಟ್ ಆಫೀಸ್ ಡಿಸ್ಟೆನ್ಸ್ ಇನ್ನು 50 ಮೀಟ್ರು. ಇನ್ನು ಕೆಳಗಡೆಗೆ ಹೋಗಬೇಕು. ಸೊ ಎಳೀತೈತೆ.
ಅಯ್ಯೋ, ಆದರೂ ಏನೇನಿದೆ ಜಗತ್ತಲ್ಲಿ ಏನೇನಿದೆ ನಾವು ಏನೋ ಒಂದು ಅಂದ್ಕೊಂಡಿರ್ತೀವಿ, ಆದರೆ ಇಲ್ಲಿ ಏನೇನೋ ಥರದ್ದು ಲೈಫೆಲ್ಲ ಇದೆ. ಅಷ್ಟು ದೂರದಿಂದ ಬೈಕಲ್ಲಿ ಬಂದು ಇಲ್ಲಿ ಬಂದ್ಬಿಟ್ಟು ನಾವು ಒಂದು ಪೋಸ್ಟ್ ಹಾಕ್ತೀವಿ, ಅದು ಮತ್ತು ಮನೆಯವ್ರಿಗೆ ಹೋಗಿ ಸೇರುತ್ತೆ. ನಮ್ಮ ಭಾವನೆಗಳು ಏನಿತ್ತು ಅನ್ನೋದನ್ನು ಇಷ್ಟು ದೂರಕ್ಕೆ ಬಂದು ಹಾಕೋದಿದೆಯಲ್ಲ, ಸಮ ಇದು ಅಲ್ಟಿಮೇಟ್ ಫೀಲಿಂಗು. ಸೊ ಇಲ್ಲಿ ಬಂದು ಪೋಸ್ಟ್ ಹಾಕ್ತೀವಿ ಅಂತಂದರೆ ಅದೊಂಥರ ಅದ್ಭುತವಾದ ವಿಷಯ. ಸೊ ಬನ್ನಿ, ಇವಾಗ ನಾವು ಪೋಸ್ಟ್ ಆಫೀಸ್ ಹತ್ರ ಬಂದಿದ್ದೀವಿ. ನೋಡಿ, ಇದೆ ಅದು ಪೋಸ್ಟ್ ಆಫೀಸು. ಓ ಬಾಗ್ಲಾಕೈತೆ ಬೈ, ಲಾಕುವ किधर भाई? नीचे है? ओ ठीक है अम्मा। माता जी नमस्कार। नमस्ते। अंदर है कोई? हाँ। हाँ मैडम, आपका नाम? मेरा नाम नहीं हूँ यहाँ का पोस्ट मास्टर। आप पोस्ट मास्टर है? नहीं। ಹಾಂ ठीक है. ನೋಡಿ ಏನೇನು ಅದ್ಭುತಗಳಿದೆ ಪ್ರಪಂಚದಲ್ಲಿ. ನೋಡಿ ಅಪ್ಪ, ಇದು ಗ್ರೇಟ್ ವಿಷಯ. ನೋಡಿ ಇಲ್ಲಿಂದ ಮತ್ತು ನಮ್ಮ ಮನೆಗೆ ಹೋಗುತ್ತಲ್ಲ ಅಂತ ನಾನು ಹೋಗಿ ಸೇರೋಕ್ಕಿಂತ ಮುಂಚೆನೇ ಹೊಟ್ಟೋಗ್ಬಿಡುತ್ತೆ. ಇದು ನೋಡಿ ಪೋಸ್ಟ್ ಆಫೀಸ್ ಯಾವ ಥರ ಇದೆ ಅಂತ. ಫುಲ್ಲೆಲ್ಲ ಮಣ್ಣಲ್ಲೇ ಕಟ್ಟಿರೋ ಮನೆ. ಸೊ ಈಗ ಅವರು ಎಲ್ಲ ಹಾಕ್ತಾಯಿದ್ದಾರೆ. ಒಂದ್ಸಲ ಅದೆಲ್ಲ ಹಾಕಿದ್ಮೇಲೆ ಅದಕ್ಕೆ ಚಾರ್ಜಸ್ ಅಂತ ಇರುತ್ತೆ. ಒಂದಷ್ಟು ಚಾರ್ಜಸ್ನ ಹಾಕಿದ್ಮೇಲೆ ಇಲ್ಲಿಂದ ನಾವು ಹೊರಡಬೇಕು. ಅಂದರೆ ನೋಡಿ, ಭಾರತದಲ್ಲಿ ಭಾವನೆಗಳಿಗೆ ಯಾವ್ಯಾವ ಥರ ಭಾವನೆಗಳಿರ್ಬೋದು ಅನ್ನೋದನ್ನು ನಾವು ಅಸ್ಯೂಮ್ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ದೂರದಿಂದ ಬೈಕಲ್ಲಿ ಬಂದಿರ್ತೀವಲ್ಲ, ಬಂದು ಇಲ್ಲಿಂದ ಪೋಸ್ಟ್ ಹಾಕೋಂಥದ್ದು, ಮತ್ತು ಅವ್ರಿಗೆ ನಮಗೆ ಯಾರು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅನಿಸಿರುತ್ತೋ ಅವ್ರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸೋಂಥ ಒಂದು ಮನೋಭಾವನೆ ಇರ್ತದೆ ಗೊತ್ತಾ. ಎಕ್ಸ್ಟ್ರೀಮ್ಲಿ ಸೂಪರ್. ಸೊ ನನ್ನ ಜೀವನದಲ್ಲಿ ನನಗೆ ಯಾರು ಒಂದಷ್ಟು ವ್ಯಕ್ತಿಗಳು ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ನೋ, ಸೊ ಅವ್ರಿಗೆಲ್ಲರಿಗೂ ಸಹಿತ ನಾನು ನನ್ನ ಪೋಸ್ಟ್ ಕಾರ್ಡ್ನ ಹಾಕಿದ್ದೀನಿ. ಸೊ ಇದು ಅವ್ರಿಗೆ ತಲುಪುತ್ತೆ ಮತ್ತು ಅವರು ಕೂಡ ಖುಷಿ ಪಡ್ತಾರೆ ಅಂತ ನಂಬಿದ್ದೀನಿ. ನನ್ನ ಒಂದು ಭಾವನೆ ಇಷ್ಟೇ, ಪ್ರತಿಯೊಬ್ಬರನ್ನೂ ಗೌರವಿಸಬೇಕು, ಪ್ರತಿಯೊಬ್ಬರನ್ನೂ ಕೃತಜ್ಞತಾ ಭಾವನೆಯಿಂದ ನಾವು ನೋಡಬೇಕು. ನಮ್ಗೆ ಯಾರು ಹೆಲ್ಪ್ ಮಾಡಿದರೆ ಅಥವಾ ನಮ್ಮ ಬೆಳವಣಿಗೆಗೆ ಯಾರಾದರೂ ಒಂದು ಹಂತವಾಗಿ ಅವ್ರ ಜೀವನವನ್ನು ಮುಡುಪಾಗಿಟ್ಟಿದ್ರೆ ಅವ್ರಿಗೆ ನಾವು ಲೈಫ್ ಲಾಂಗು ಋಣಿಯಾಗಿರಬೇಕು ಅನ್ನೋದಷ್ಟೇ ನನ್ನ ಒಂದು ಧ್ಯೇಯ. ಸೊ ಆ ನಿಟ್ಟಲ್ಲೇ ಇವತ್ತು ನನ್ನ ಲೈಫಲ್ಲಿ ಯಾರ್ಯಾರು ಇಂಪಾರ್ಟೆಂಟ್ ಅನಿಸಿದ್ರೋ ಅವರೆಲ್ಲರಿಗೂ ಸಹಿತ ನಾನಿವತ್ತು ಪೋಸ್ಟ್ ಕಾರ್ಡ್ ಹಾಕಿ ನನ್ನ ಧನ್ಯವಾದಗಳನ್ನ ತಿಳಿಸಿದ್ದೀನಿ. ಕಿತ್ನಾ ಮೇ 30 ರೂಪೀಸ್. ಟೀಕೆ. ನೋಡಿ ಟೋಟಲ್ 5ಕ್ಕೆ 30 ರೂಪಾಯಿ ಆಗಿದೆ. ಸೊ ಈಗ ಕಟ್ತೀನಿ. ಹಮಾರ ಸ್ಟಿಕ್ಕರ್ ಹೇ. ಥ್ಯಾಂಕ್ ಯು, ಧನ್ಯವಾದ. ಸ್ಟಿಕ್ಕರ್ನ ಅಂಟಿಸಾಯಿತು. ಏನಕ್ಕಪ್ಪ ಇಷ್ಟೊಂದು ಖುಷಿ ಅಂತಂದರೆ, ಎಲ್ಲ ಬೈಕರ್ಸು ಮಾಡಬೇಕಾದಂಥ ಒಂದು ರೈಡ್ ಇದು. ಸೊ ಆ ರೈಡನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಇದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಸೊ ಈಗ ಇಲ್ಲಿಂದ ಹೊರಡುವ ಬನ್ನಿ. ಕ್ಯಾಶಾ? ಹ್ಞೂ. ನಮ್ಮ ಪಯಣ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, ಅದೊಂದು ಮುಗೀತು ಅಂತಂದರೆ ನಮ್ಮ ಹೋಲ್ ಸ್ಪಿಟಿ ರೈಡ್ ಮುಗಿಯುತ್ತೆ. ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಗೋಕ್ಕಾಗಲಿಲ್ಲ, ಬಟ್ ಒಂದು ಕರ್ವ್ ನಾವು ಮುಗಿಸಿದ್ದೀವಿ ಮತ್ತು ಅದೇ ಕರ್ವಲ್ಲಿ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ನಾಳಿದ್ದು ಏನೇನಾಗುತ್ತೆ ಪ್ಲ್ಯಾನು ಅದನ್ನು ಅಪ್ಡೇಟ್ ಮಾಡ್ತೀನಿ. ಇವಾಗ ಇಲ್ಲಿ ಬಂದು ಈಗ ಆಲ್ರೆಡಿ ನೀವು ಕೆಳಗಡೆ ಹೋಗಿದ್ದಾರ ನೋಡಿದ್ರಿ, ಪೋಸ್ಟ್ ಬಾಕ್ಸ್ಗೆ ನಮ್ಮ ಪೋಸ್ಟ್ ಎಲ್ಲ ಹಾಕಿದ್ದು ಆರಾಮಾಗಿ ಇಲ್ಲಿವರೆಗೂ ಬಂದಿದ್ದಾಯಿತು. ಸೊ ಇಲ್ಲಿಂದ ನಮ್ಮ ಪಯಣನ ಮತ್ತೆ ಮುಂದುವರಿಸ್ತೀವಿ ಬನ್ನಿ. ಸೊ ಹಿಕ್ಕಿಮಿಂದ ಬಿಡ್ತಾ ಇದ್ದೀವಿ. ಟೈಮ್ ಇವಾಗ ಎಕ್ಸಾಕ್ಟಾಗಿ 2 ಗಂಟೆ 34 ನಿಮಿಷ ಆಗಿದೆ. ಸೊ ಬನ್ನಿ ಮುಂದ್ಗಡೆ ಈಗ ಒಂದು ವಿಲೇಜ್ ಇದೆಯಲ್ಲ, ಹೈಯೆಸ್ಟ್ ವಿಲೇಜು, ಅದನ್ನು ನೋಡಿಕೊಂಡು ಇಲ್ಲಿಂದ ಸೀದಾ ಎಷ್ಟಾಗುತ್ತೋ ಅಷ್ಟು ಹೊಡೆದು ಬಿಟ್ರೆ, ಈಗ ಫುಲ್ ಸರ್ಕ್ಯೂಟ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ನಮಗೆ, ಯಾಕಂದರೆ ಮನಾಲಿ ರೋಡು ಬ್ಲಾಕ್ ಇರೋದ್ರಿಂದ ಕಾಜಾದಿಂದ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ರಿಟರ್ನ್ ನಾವು ಬಂದ್ವಲ್ಲ ಅದೇ ರೂಟಲ್ಲಿ ರಾಂಪುರ ಅಂತ ಸಿಕ್ತು ನೋಡಿ, ಅಲ್ಲೋಗಿ ಮತ್ತು ಅಲ್ಲಿಂದ ನನ್ನ ಮನಾಲಿಗೆ ಹೋಗಬೇಕು. ಸೊ ಆ ಥರನೇ ಪ್ಲ್ಯಾನ್ ಇರೋದು ನಂದು. ಸೊ ಬನ್ನಿ ಇವಾಗ ಮುಂದಕ್ಕೆ ಹೋಗೋಣ. ಪೋಸ್ಟ್ ಹಾಕಿದ್ದು ಬಂದ್ಬಿಟ್ಟು ನೋಡಿ, ಅಲ್ಲಿ ಒಂದು ಸಣ್ಣ ಮನೆ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಪೋಸ್ಟ್ ಹಾಕ್ಬಿಟ್ಟು ಅದಾದಮೇಲೆ ಹಿಂಗೆ ಬಳಸ್ಕೊಂಡು ಹಿಂಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡಿ ಸುತ್ತಮುತ್ತ ಇಲ್ಲಿ ನೋಡಿ ಪರ್ಫೆಕ್ಟ್ ವ್ಯೂ ಕಾಣಿಸ್ತಾ ಇದೆ ನಮಗೆ. ಮಂಜುಗೆಡ್ಡೆದು ಒಳ್ಳೆ ಹಾಲು ಉಕ್ಕಿದಂಗೆ ಉಕ್ತಾ ಹರಿತಾ ಇದೆ.
ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ನೋಟ. ಆಹಾ ಹಾ ಹಾ, ರಮಣೀಯ, ಅದ್ಭುತ, ಅತ್ಯದ್ಭುತ. ಸೊ ಕಾಮಿಕ್ಗೆ ನಾವು ಈ ಕಡೆಗೆ ಹೋಗಬೇಕು. ಆಹಾ ಹಾ ಹಾ ಹಾ, ಐ ಐ ಐ ಐ, ಹಿಮಗೆಡ್ಡೆ, ಮಂಜುಗೆಡ್ಡೆ. A few moments later. ರೆಕಾರ್ಡಿಂಗ್ ಆಯ್ತಾ ಬಿಡಿ, ಇನ್ನೇನು ಅದು ಬಿದ್ದೋಯ್ತಲ್ಲ, ಇನ್ನೇನು ಮಾಡೋಣ, ಎತ್ತಿ ಅಣ್ಣ. ಆ್ಯಕ್ಚುಲಿ ಹಿಂಗೆ ತೆಗಿಬೇಕು. ये नक्कड़ गार्ड ಹೊಗೆ हुआ है. ಇದು ಹೊಗೆ ಆಗೋಯ್ತು. ಹಾಂ, ಮೋಟೋ ಟರ್ಕು ಅದೊಂದು ಹೊಡೆದೇ ಹೋಯ್ತಿದ್ದು. ಟಾಪ್ ಸಿಗುತ್ತೆ ಬಿಡಿ, ಚೇಂಜ್ ಮಾಡಿಸ್ಕೊಳ್ಳೋಣ ಬಿಡಿ. ಈಗ ಇದೋಯ್ತಲ್ಲ ಅದು ಹೇಳಿ, ಇದೇನಾದ್ರು ಇಡ್ಬೋದಾ? ಹಿಂಗಾಯ್ತಲ್ಲ ಗಾಳಿ, ಸಿಕ್ಕಾಬಿಟ್ಟೆ ಇತ್ತಲ್ಲ, ತೂರ್ಬಿಟ್ಟೈತೆ. ಟೇಪ್ ಆಯ್ತಲ್ವ ನಿಮ್ಮ ಹತ್ರ? ಕೊಡಿ, ಟೇಪ್ ಹೊಡ್ಕೊಳ್ಳೋಣ. ಹಾಂ ಸರಿ ನಡ್ರಿ, ಹೊಡೋಣ. ಏನು ಮಾಡೋಕ್ಕಾಗಲ್ಲ. ಸೊ ಬಿದ್ದು ಹೊಡೆದೋಯ್ತು. ಅಟ್ಲೀಸ್ಟ್ ಇದಕ್ಕೇನು ಆಗಿಲ್ವಲ್ಲ, ಅದಕ್ಕೆ ಖುಷಿ ಪಡೋಣ. ಸೊ ಹೋಣ. ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ಆ್ಯಕ್ಚುಲಿ 2 ನಕಲ್ ಗಾರ್ಡ್ನು ಚೇಂಜ್ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ನೆನ್ನೆ ಬಿದ್ದಾಗ ಈ ಕಡೆ ನಕಲ್ ಗಾರ್ಡ್ ಹೋಯಿತು, ಇವತ್ತು ಬಿದ್ದಾಗ ಈ ಕಡೆ ನಕಲ್ ಗಾರ್ಡ್ ಮುರಿದೇ ಹೋಯಿತು. ಸೊ ಒಂದು ಸ್ವಲ್ಪ ಬೇಜಾರಾಗೋ ಸಂಗತಿನೇ. ಸೊ ನೋಡೋಣ ಬನ್ನಿ, ಮುಂದೆ ಎಲ್ಲಾದರೂ ಒಂದು ಪ್ಯಾಚ್ ಹಾಕ್ಸ್ಕೊಳ್ಳೋಣ. ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ಹೊಸದು ಹಾಕ್ಸ್ಕೊಳ್ಳೋದಾಗಲಿ. ಮಿಕ್ ವಿಲೇಜು, ಹೈಯೆಸ್ಟ್ ವಿಲೇಜ್ ಇನ್ ದ ವರ್ಲ್ಡ್, ಕನೆಕ್ಟೆಡ್ ವಿತ್ ಮೋಟರಬಲ್ ರೋಡ್. ಓಹೋ, ಓಕೆ 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 ಓಕೆ, ಗೊತ್ತಾಯಿತು. ಅಂದರೆ ಬಿಡಿ, ಹೊಡೆದು ಬಿಡೋಣ. ಇಲ್ಲೇ ಟೇಪು ಹೊಡೆದು ಬಿಡೋಣ. ಯಾಕೋ ಗಾಡಿ ಪಾಪ ಹೆವಿ ಹಿಂಸೆ ತಗತ್ತದಲ್ಲ. ಹಾಂ, ಬ್ರೇಕ್ದು ಯಾಕೋ ಬೆಂಡಾಯ್ತಾ ಅಂತ. ಹಾಂ, ಡನ್ ಅಂಡರ್ಸ್ಟೆಡ್. ಬಟ್ ಇದು ಸ್ಪಾನರ್ ಅದ್ಯಾಕೆ ಬೆಂಡಾಯ್ತು? ವಾ, ಥ್ರೆಡ್ ಹೋಯ್ತಾ? ಓವರ್ ಥ್ರೆಡ್ಡಿಂಗ್ ಆಯ್ತಲ್ಲ ಅದಕ್ಕೆ. ಹಿಂಗೆ ಇಟ್ಕೋ. ಹಾಂ, ಹಿಂಗೆ ಇಟ್ಕೋ, ಕೆಳಗಡೆ ನೆಟ್ ಹಾಕ್ಸ್ಬಿಟ್ಟು ಹಾಕೋಣ. ಓಕೆ, ಇದೊಂದಾಯಿತು. ಇನ್ನಿದು ವಾ, ಲೂಸೇ ಆಗೋಯ್ತಲ್ಲಣ್ಣ. ಟೈಟ್ ಮಾಡ್ತೀನಿ ನೋಡಿ, ಹಾಲಂಕಿ ಇದೆ ನನ್ನ ಹತ್ರ. ಹಿಂಗೆ ಮಾಡ್ಕೋಬೇಕು. ಮಾಡ್ಕೊಂಬ, ಫಸ್ಟ್ ಕೆಳಗಡೆ ಹಿಡಿಯೋಣ. ಅಲ್ಲ, ಹಿಂಗೆ ಹಿಡಿಬೋದಾ ಈಗ? ಇಡ್ಬೋದು. ಹಾಂ ಸರಿ, ಬನ್ನಿ ಮತ್ತೆ. गिर गया उधर। हाँ नहीं दुआ पता लगे। हाँ नहीं काली ऐसा रखा था, मैं ऐसे कड़ा किया था तो हवा के लिए। ठीक है, जा रहा हूँ भैया। ಸೊ ಈಗ ಈ ರೇಂಜ್ ಆಗಿದೆ ಗಾಡಿ, ಮಿರರು ಸ್ವಲ್ಪ ಬೆಂಡ್ ಆಗಿದೆ, ಎಲ್ಲ ಕೆಳಗಡೆ ಹೋಗಿ ಒಂದು ಸಲ ರೆಡಿ ಮಾಡ್ಕೊಬೇಕು ಒಂದು ಸ್ವಲ್ಪ ಟೂಲ್ ಕಿಟ್ಟಲ್ಲಿ. ಸೊ ಈಗ ಯಾವುದೋ ಒಂದು ಬ್ಯಾಚ್ ಬಂತು ಅಂದರೆ ಇಲ್ಲಿ ಊರವ್ರೆ ಅನಿಸುತ್ತೆ ಪಾಪ. ಸೊ ಬನ್ನಿ ನಾವು ಕೆಳಗಡೆ ಹೋಗಿ ಗಾಡಿ ರೆಡಿ ಮಾಡ್ಕೊಂಡು ಹೋಗೋಣ. ಮಾದೇಶಂಗೆ ಏನೂ ಆಗದೆ ಹೋದರೆ ಸರಿ ನನಗೆ ಪಾಪ. ನಮಗೆ ರಿಟರ್ನ್ ರೂಟ್ ಬಂದ್ಬಿಟ್ಟು ಕಾಜಾ ಮೇಲೆ ತೋರಿಸಿರೋದು. ಸೊ ಈಗ ಕಾಜಾಗೆ ಹೋಗ್ಬಿಟ್ಟು ಅಲ್ಲೊಂದು ಪೆಟ್ರೋಲ್ ಹಾಕ್ಸ್ಕೊಂಡು
ನೋಡೋಣ. ಆದರೆ ಇವು ಸಣ್ಣ ಪುಟ್ಟದನ್ನ ಸರಿ ಮಾಡಿಕೊಂಡು ಅದಾದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಂಗೆ ಯಾಕೋ ಭಾರಿ ಅಪ್ಸೆಟ್ ಆಗಿಬಿಡ್ತು ನೋಡಿ. ಮಾದೇಶ್ ಹಿಂಗೆ ಈ ಥರ ಎಲ್ಲ ಆಗಿದ್ದು ಯಾಕೆ ಹಿಂಗಾಯಿತು, ನೆನ್ನೆನೂ ಹಿಂಗಾಯಿತು, ಇವತ್ತು ಹಿಂಗಾಯ್ತೈತೆ. ಅದೊಂದು ಬೇಜಾರಾಯಿತು. ಅಷ್ಟು ದೂರದಿಂದ ಏನೂ ಆಗದೆ ಕರ್ಕೊಂಬಂದ. ಅಂದರೆ ನನ್ನದೇ ತಪ್ಪು ಹೇಳಬೇಕು ಅಂದರೆ. ಅಲ್ಲಿ ನಿಲ್ಲಿಸ್ಬಿಟ್ಟು ನಾನು ಒಂದು ಸ್ವಲ್ಪ ಕೇರಾಗಿ ನೋಡ್ಕೋಬೇಕಿತ್ತು. ನಡ್ರಿ ಡ್ರಾ ಆಯಿತು. ಹಾಂ, ನೀವು ಇದು ನಾವೇ ಮಾಡ್ಕೋಬೇಕು. ಮಾಡ್ಕೊಬೋಣ. ಸರಿ ಆಯಿತು. ಸೊ ಬನ್ನಿ, ಏರ್ ಹೊಡೆಸ್ಕೊಂಡು ಅದಾದಮೇಲೆ ಹೋಗ್ಬಿಡೋಣ. ಬರೀ ಮುಂದ್ಗಡೆ ವೀಲಿಗೆ ಮಾತ್ರ ಆಗುತ್ತಂತೆ, ಹಿಂದ್ಗಡೆಗೆ ಆಗಲ್ಲ ಅಂತವ್ರೆ. ಸೊ ಇಸ್ಕೋ ಕಿತ್ನಾ ಭಾई 28 भाई इसको होगा नहीं पीछे ट्राई कर लो भाई. हाँ नहीं हो गया. ठीक है. लंबा रोड है ना. हाँ स्पोक वाला है. ओ ठीक है. नहीं होगा. ठीक है भैया, इसको स्पैनर दे दो भैया, इसको टाइट करने के लिए. रोक लीजिए. ಸೊ ಇದೊಂದನ್ನು ಟೈಟ್ ಮಾಡ್ಸೋಕ್ಕೆ ಇಷ್ಟೊತ್ತಾಯಿತು ಟೈಮು. ಸೊ ಏನು ಮಾಡೋಣ, ಹೊರಗಡೆಗೆ ಬಂದು ಈ ಥರ ಹೆಚ್ಚು ಕಡಿಮೆ ಆದಾಗ ನಾವೇ ಮಾಡ್ಕೊಬೇಕು. ಸೊ ಇಂಥವೆಲ್ಲ ನಡೀತವೆ, ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ. ಈ ಥರ ಏನಿದೆ ಏ ಭಯ್ಯ नहीं होगा. ठीक है चलेगा. थोड़ा टाइट कर दीजिए बस. कितना भैया, कितना भाई. ಸೊ ನೋಡಿ, ಇಷ್ಟು ಕೆಲಸ ಮಾಡಿಕೊಟ್ರು, ಬರೀ 10 ರೂಪಾಯಿ ಕೇಳ್ತಾರೆ ನೋಡಿ ಪಾಪ. ಬೈ ಲೇಲೋ ಬೈ, ಥ್ಯಾಂಕ್ ಯು, ಧನ್ಯವಾದ. ಸೊ ಸುಮಾರಾಗಿ ರೆಡಿ ಮಾಡ್ಕೊಂಡೆ ಹಂಗೋ ಹಿಂಗೋ. ಬನ್ನಿ ಮುಂದಕ್ಕೆ ಹೋಗಿ ಅಲ್ಲೆಲ್ಲರೂ ಸಿಕ್ತು ಅಂದರೆ ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋಣ. ಓಕೆ, ಸುಮಾರಾಗಿ ಆಯಿತು. ನಾನೇ ಹೆದರ್ಕೊಂಬಿಟ್ಟಿದ್ದೆ ಅದು ಬಿದ್ದಾಗ. ಆಮೇಲೆ ಬೇಜಾರಾಗ್ಬಿಟ್ಟಿತ್ತು, ಏನು ನಾವು ಕೈ ಹಾಕಿದ್ದು ಇವತ್ತೆಲ್ಲ ಹಿಂಗಾಗೋಯ್ತಲ್ಲ ಅಂತ ಸಿಕ್ಕಾಬಿಟ್ಟೆ ಬೇಜಾರಾಗಿತ್ತು. ಹೊರಗಡೆಗೆ ಬಂದಾಗ ಗಾಡಿ ಕ್ಲಿಯರ್ ಆಗಿರಬೇಕು. ಗಾಡಿ ಕ್ಲಿಯರ್ ಇಲ್ಲ ಅಂದರೆ ಬೇಜಾರೇನೇ ಆಗಿಬಿಡುತ್ತೆ ಮಾತ್ರ. ಒಂಚೂರು ಹೆಚ್ಚು ಕಡಿಮೆ ಆಗ್ಬಿಟ್ರು ಗಾಡಿಗೆ ಆತ್ಮಸ್ಥೈರ್ಯ ಕುಗ್ಬಿಡುತ್ತೆ. ಗಾಡಿ ಚೆನ್ನಾಗಿದ್ದಷ್ಟು ಚೆಂದ ಇದು ಮಾಡೋಕ್ಕೆ, ಇಲ್ಲ ಅಂದರೆ ಫುಲ್ಲು ಬೇಜಾರಾಗ್ಬಿಡುತ್ತೆ. ರೆಡಿನೂ ಮಾಡಿಸ್ಕೊಂಡ್ಬಿಟ್ಟೆ. ಮಿರರು ಇದು ಎಲ್ಲ ರೆಡಿ ಮಾಡಿಸ್ದೆ. ಇದಿದ್ರೆ ಕೊಡಿ, ಟೇಪ್ ಇದ್ರೆ ಕೊಡಿ, ಬೇಕಾರೆ ಹಾಕೇ ಬಿಡೋಣ ಇದನ್ನು. ಹೆಂಗಿದ್ರೆ ಈಗ ಆಫ್ ರೋಡಲ್ಲಿ ಹೋಯ್ತೀವಿ. ಆಮೇಲೆ ಫೆವಿಕ್ವಿಕ್ ಐತೆ, ಕೊಡ್ತೀನಿ. ಫೆವಿಕ್ವಿಕ್ ಹಾಕೋಕ್ಕಾಗಲ್ಲ ಅನ್ಕೋತೀನಿ. ಆಗುತ್ತೆ, ಇದಕ್ಕೆ ಹಾಕ್ಬಿಟ್ಟಿಲ್ಲ ಅಂಟ್ಬಿಟ್ರೆ ಒಂದೇ ಸರಿ ಮೆತ್ಕೊಂಡ್ಬಿಡ್ತದೆ. ಟೇಪ್ ಆದರೆ ಅಳ್ಳಾಡಾಡ್ಬಿಡು. ಅಲ್ಲ ಈಗ ಹೋಗೋವರೆಗೂ ಅಲ್ಲಿ ಎಲ್ಲ ಇದ್ರ ರೋಡಲ್ವಾ ಅಂತ, ಆಫ್ ರೋಡಲ್ವಾ. ಏನಿಲ್ಲ, ಇವಾಗ ಒಂದು ಕೆಲಸ ಮಾಡು, ವೈರಲ್ಲಿ ಕಟ್ ಮಾಡು, ಎತ್ತಿಕ್ಕೋ ಅಷ್ಟೇ. ಸುಮ್ಮನೆ ಯಾಕೆ ಆಯ್ತಾ, ಅಲ್ಲಿವರೆಗೂ ಇರಲಿ. ಅಲ್ಲ ಇದು ಇಂಡಿಕೇಟರ್ ಏನು ಅಷ್ಟೊಂದು ಅವಶ್ಯಕತೆ ಅಲ್ಲ. ಇಂಡಿಕೇಟರ್ ಅಲ್ಲ, ಮಾಮೂಲಿ ವೈಟ್ ಲೈಟ್ ಒಂದು ಉರಿತದೆ ಅದಕ್ಕೆ. ಆಮೇಲೆ ಈಗ ಎಲೆಕ್ಟ್ರಿಕಲ್ ಅಲ್ವಾ, ಈಗ ಕಟ್ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ. ಇಲ್ಲಾಂದ್ರೆ ಆಗಲ್ಲ ಅಂದರೆ ಬನ್ನಿ ಅಲ್ಲಿ ಮುಂದೆ ಮಾಡ್ಕೊಳ್ಳೋಣ. ಟೆನ್ಷನ್. ಈಗ ಟೇಪಲ್ಲಿ ಇಟ್ಟಿದ್ದೀನಿ ಗೊತ್ತಿಲ್ಲ, ಒಳಗಾಯ್ತಾ ಫೇಸ್ಬುಕ್ಕಲ್ಲಿ ಇಟ್ಟಿದ್ದೀನಿ ಗೊತ್ತಿಲ್ಲ. ಸರಿ ನಾಡ್ರಿ, ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಒಂದು ದಾರಾಗಿರ ಕಟ್ತೀನಿ, ನಾನು ಏನೋ ಮಾಡ್ತೀನಿ ಅದಕ್ಕೀಗ. ಓಣ ಇರೇ, ಒಂದು ಇದೈತೆ ಕಟ್ಬಿಡ್ತೀನಿ. ಇದೊಂದು ಓಪನ್ ಆಗುತ್ತೆ, ತಡಿ ತೆಗೆದು ನೋಡ್ತೀನಿ. ಇರೇ, ನಾನು ಸೈಡ್ಗೆ ಹಾಕ್ತೀನಿ ಗಾಡಿನ ಫಸ್ಟ್. ಏರೋ ಮುಂದ್ಗಡೆಗೆ ಮಾತ್ರ ಹಾಕ್ಸ್ದೆ, ಹಿಂದ್ಗಡೆಗೆ ಅವ್ರ ಹತ್ರ ರಾಡ್ ದೊಡ್ಡದು ಆಗಲ್ಲ ಅಂತಂದರು ನೋಡಿ. ಇಂಥ ಪ್ಲೇಟ್ಸಲ್ಲಿ ನಿಲ್ತು. ಅಯ್ಯಪ್ಪ, ಅಲ್ಲ ಇದೆ ಸದ್ಯಕ್ಕೆ ಸಿಕ್ತಲ್ಲ ಪುಣ್ಯಕ್ಕೆ. ಚಾಕು 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 ಅಪ್ಸೆಟ್ ಆಗ್ಬಿಡುತ್ತಲ್ಲ ಮೈಂಡು. ಇದನ್ನು ಟೈಟ್ ಮಾಡಿಸ್ತೆ ಕ್ಲೀನಾಗಿ. ಒಟ್ಟಲ್ಲಿ ಏನು ಅಂಥ ಮೇಜರ್ ಏನಿಲ್ಲ, ಮೈನರೇ. ಹೊಟ್ಟೆ ಸಿಗ್ತದಣ್ಣ ನನಗೆ ಸಿಕ್ಕಾಪಟ್ಟೆ. ಹೆಂಗೆ ಇಟ್ಕ ಬಿಡು ನೀನು ಬ್ರೇಕ್ ಬಿಡು. ಅಷ್ಟೇ, ಸಾಕು. ಕೊನೆಗೂ ಟೇಪ್ ಏನು ಆಯಿತು. ಹೌದು, ಹೆಂಗೋ ಅಷ್ಟು ಇಷ್ಟು ಜುಗಾಡ್ ಮಾಡಿ ಅಣ್ಣ ತಂದಿದ್ದು ಪ್ಲಾಸ್ಟರ್ನ ಹಾಕಿ ನೋಡಿ ಈ ಥರ ಮಾಡಿದ್ದೀನಿ. ಸೊ ಈಗ ಬನ್ನಿ ಪಯಣನ ಮುಂದುವರ್ಸೋಣ.